ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಹುಕ್ಕೇರಿ ತಾಲೂಕು ಹಿಡಕಲ್ ಜಲಾಶಯದಿಂದ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ಅನಧಿಕೃತವಾಗಿ ನೀರು ಸರಬರಾಜು ಯೋಜನೆ ಸಲುವಾಗಿ ವಿರೋಧ ವ್ಯಕ್ತಪಡಿಸಿ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ನಗರದ ರೈತರು, ನಾಗರಿಕ ಸಮಾಜ ಸಂಘ ಸಂಸ್ಥೆಗಳು ಕೂಡ ತೀವ್ರವಾದ ವಿರೋಧ ಪ್ರತಿಭಟನೆ ಮಾಡಿದ ಪ್ರಯುಕ್ತವಾಗಿ ಈಗ ಜಿಲ್ಲಾಧಿಕಾರಿಗಳು ತಾತ್ಕಾಲಿಕವಾಗಿ ಕಾಮಗಾರಿಯನ್ನು ಕರೆ ಹೇಳಬೇಕು ಹೇಳಿದ್ದಾರೆ. ಇದರ ಬಗ್ಗೆ ನಮ್ಮದು ವಿರೋಧ ಇದೆ. ಇದನ್ನು ಪರ್ಮನೆಂಟ್ ಆಗಿ ಕಾನೂನುಬದ್ಧವಾಗಿ ಟೆಂಡರ್ ರದ್ದು ಮಾಡಬೇಕು. ಇದನ್ನು ಸರ್ಕಾರ ವತಿಯಿಂದ ಪೂರ್ತಿ ಕಾನೂನು ರದ್ದು ಮಾಡುವಂಥ ಒತ್ತಾಯ ನಮ್ಮದಿದೆ. ಈಗಾಗಲೇ ಹುಕ್ಕೇರಿ ದೇಶ ಕೊಟ್ಟಂಥ ಒಂದು ತಾತ್ಕಾಲಿಕ ಕಾಮಗಾರಿ ತಡೆಯೋದ್ರ ಬಗ್ಗೆ ನಾವು ಕೂಡ ನಾಳೆ 5ನೇ ತಾರೀಕಿನಿಂದ ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಹಿಂಪಡೆದೀವಿ. ಇನ್ನೂ ಇದ್ರ ಬಗ್ಗೆ ಬೈಲಹೊಂಗಲ, ಗೋಕಾಕ, ಕಿತ್ತೂರು ಬೇರೆ ಬೇರೆ ತರವಾಗ್ತಕ್ಕ ಕಾಮಗಾರಿ ತಡೆಯೋದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಬರಬೇಕು. ಬಂದ್ ಮಾಡಿದ ಬಗ್ಗೆ ಅವ್ರು ಹೇಳಿದ್ದಾರೆ ಅಷ್ಟೇ. ಆದ್ದರಿಂದ ತಾತ್ಕಾಲಿಕವಾಗಿ ಪರ್ಮನೆಂಟ್ ಬಂದ್ ಮಾಡೋ ಸಮಯ ಮಾಡಿದ್ರೆ ರೈತರು ಬರುವಂಥದ್ರಲ್ಲಿ ಇನ್ನೂ ತೀವ್ರವಾದ ಪ್ರತಿಭಟನೆ ಮಾಡೋದ್ರಲ್ಲಿ ಇಚ್ಛೆ ಪಡ್ತಾರೆ. एकदा कर्नाटक आणि महाराष्ट्र राज्यातलं वातावरण खराब करण्याचं काम ह्या वेगवेगळ्या संघटनांच्या माध्यमातून होत आहे. गेल्या काही दिवसामध्ये आपण झालेले प्रकार बघितलेले आहेत. बाळेकुंद्रीमध्ये एका सामाजिक मुद्द्याला भाषिक रंग देऊन तिथं महाराष्ट्र एकीकरण समितीने मराठी माणसांना त्याच्यामध्ये ओढून त्या पूर्ण राज्यातलं, कर्नाटक आणि महाराष्ट्रातलं दोन्ही राज्यातल्या सीमेवरचं वातावरण खराब करण्याचं काम त्या ठिकाणी चाललं होतं. त्याचबरोबर कर्नाटकमध्ये चित्रदुर्गामध्ये बसवर हल्ला झाला, त्याला उत्तर म्हणून महाराष्ट्रातून त्या ठिकाणी बसेसवर हल्ला होत आहे. हे सगळं थांबावं म्हणून बेळगाव आणि कोल्हापूरच्या जिल्हाधिकाऱ्यांनी संयुक्त बैठक घेऊन वातावरण शांत करून परत परिवहन सेवा पूर्ववत केली होती, नॉर्मल केली होती. हे सगळं नॉर्मल असताना परत काल गुलबर्ग्यामध्ये महाराष्ट्राच्या बसला लाल पिवळा रंग पासून त्या ठिकाणी त्या कंडक्टरला सुद्धा लाल पिवळा रंग पासण्यात आलेला आहे, लाल पिवळा झेंडा लावण्यात आलेला आहे. त्याचबरोबर त्याचं उत्तर म्हणून मग शिवसेनेनं परत गांधीगिरीनं त्यांना उत्तर दिलेलं आहे. हे सगळं परत वाढायचं नसेल तर हे सुरुवात करणाऱ्या त्या गुलबर्ग्यामधल्या बेरोजगारांना त्या ठिकाणी शासन करणं गरजेचं आहे. त्यांच्यावर कडक कारवाई होणं गरजेचं आहे. प्रत्येक वेळेला वातावरण शांत असताना असं काहीतरी करायचं आणि जाणून बुजून महाराष्ट्र एकीकरण समितीला आणि मराठी माणसांना याच्यात ओढायचं आणि आम्ही काहीतरी प्रतिक्रिया दिली की उलटे गुन्हे आमच्यावरच घालायचं. त्या पद्धतीचं जे चालू असताना आम्ही DC साहेबांना निवेदनाद्वारे विनंती केलेली आहे. हे जर इथंच थांबलं नाही तर नाईलाज असतो आम्हाला परत त्याच्यात उडी घ्यावी लागेल. परत तुम्ही आमच्यावरच केसेस घालणार आहे. त्या ವೇದಿಕೆ ಸಂಘಟನೆ ವತಿಯಿಂದ ಇವತ್ತು ನಾವು ಮಾನ್ಯ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮಾನ್ಯ ಜಿಲ್ಲಾ ಪಂಚಾಯತ್ ಶಿವರಿಗೆ ಒಂದು ಮನವಿ ನೀಡಲಿಕ್ಕೆ ಬಂದಿದ್ವಿ. ಮನವಿ ಉದ್ದೇಶ ಏನಪ್ಪ ಅಂತಂದ್ರೆ ಗೋಕಾಕ್ ತಾಲೂಕಿನ ಕೆಸಪ್ಪನಟ್ಟಿ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ಕುಡಿ ನೀರಿನ ಸಮಸ್ಯೆ ಎದುರಾಗಿದ್ದು, ಹೀಗಾಗಿ ಅವರಿಗೆ ಈಗ ಬೇಸಿಗೆ ಕಾಲ ಇರೋದ್ರಿಂದ ಅವರಿಗೆ ಜಲಕುಂಭ ಒಂದು ಅವಶ್ಯಕತೆ. ಅತಿ ಶೀಘ್ರದಾಗ ಅವ್ರು ಜಲಕುಂಭ ಆಗಿದ್ದ ಅಂತಂದ್ರೆ ನೀರಿನ ಸ್ವಲ್ಪ ಗುಣಮಟ್ಟ ಹೆಚ್ಚಾಗುತ್ತೆ ಅಂತಂದ್ರೆ ನೀರಿನ ಸಮಸ್ಯೆ ನಿವಾರಣೆ ಆಗ್ತೈತಿ. ಇನ್ನೊಂದು ಮುಖ್ಯವಾದ ಅಂಶ ಏನಪ್ಪ ಅಂತಂತಂದ್ರೆ ಇಲ್ಲಿ ಹಳ್ಳಿ ಭಾಗದಾಗ ಇರ್ತಕ್ಕಂಥ ಜನ ಉದ್ಯೋಗವನ್ನು ನಂಬಿ ಸ್ವಾವಲಂಬಿಯಾಗಿ ಕೆಲಸ ಮಾಡ್ತಿರ್ತಾರೆ. ಈಗ ಏನಾಗಿಬಿಟ್ಟೈತಿ ಅಂದ್ರೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯೊಳಗೆ ಇವರು ಕೆಲಸ ಮಾಡ್ತಾ ಇದ್ದಾರೆ. ಪಾಪ ಅಂದ್ರೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ಸುಮಾರು ಒಂದು 6 ವಾರಗಳ ಕಾಲ ಅವ್ರಿಗೆ ಉದ್ಯೋಗ ಖಾತ್ರಿ ಯೋಜನೆ ಒಳಗೆ ಬಿಲ್ ಬಂದಿಲ್ಲ. ಪಾಪ 6 ಅಂದ್ರೆ ಸುಮಾರು ಒಂದು 74 ಜನಕ್ಕೆ ಇವತ್ತು ಬಿಲ್ ಬಂದಿಲ್ಲ. ಹೀಗಾಗಿ ಜನರು ಭಾಳ ಆರ್ಥಿಕ ಸ್ಥಿತಿಯಿಂದ ಇದನ್ನಾಗ್ಯಾರ ಪಾಪ. ಮತ್ತು ಇನ್ನೊಂದು ಏನು ಮಾಡ್ತಾರಪ್ಪ ಅಂತಂದ್ರೆ 7 ಉದ್ಯೋಗ ಖಾತ್ರಿ ಯೋಜನೆ ಒಳಗೆ 100 ದಿನದ ಒಂದು ಕೆಲಸ ಕೊಡ್ಬೇಕಂತೇಳಿ ಆದೇಶ ಇದ್ದರೂ ಕೂಡ 60 ದಿನದ ಕೆಲಸ ಕೊಡ್ತಾರೆ ಇವರು. ಹೀಗಾಗಿ 100 ದಿನದೊಳಗೆ 60 ಕೆಲಸ ಪಾಪ ಅದು ಬೇರೆ ಕೆಲಸ ಕೂಲಿ. ಈಗ ನಮ್ಮ ಭಾಗದ ಹೆಂಗಂತ ಕೂಲಿ ಕಾರ್ಮಿಕರ ಉದ್ಯೋಗ ಖಾತ್ರಿ ಯೋಜನೆ ಒಳಗೆ ನಂಬೇ ಕೆಲಸ ಮಾಡ್ತಾರೆ, ಬೇರೆ ಉದ್ಯೋಗ ಏನು ಮಾಡೋಂಗಿಲ್ಲ ಅವ್ರು ಪಾಪ. ಯಾಕಂದ್ರೆ ಇಂಥ ಪರಿಸ್ಥಿತಿ ಐತಿ. ನಮ್ಮ ಮುಖ್ಯ ಉದ್ದೇಶ, ಮುಖ್ಯ ಬೇಡಿಕೆ ಏನಪ್ಪ ಅಂತಂದ್ರೆ ಏನು ಇವರು 7 ದಿವಸ ಕೆಲಸ ಮಾಡ್ತಾರಲ್ಲ ಉದ್ಯೋಗ ಖಾತ್ರಿ ಯೋಜನೆ ಒಳಗೆ ಸಂಪೂರ್ಣವಾಗಿ 7 ದಿನದ ಹಾಜರಿ ಹಾಕಬೇಕು. ನಂತರ ಈಗೇನು 7 ವಾರಗಳ ಕಾಲ, ಏನು 6 ವಾರಗಳ ಕಾಲ ಏನು ಸುಮಾರು ಒಂದು 74-75 ಜನದ ಏನು ಬಿಲ್ ನಿಂತೈತಲ್ಲ, ಶೀಘ್ರವಾಗಿ ಅದನ್ನು ಪರಿಶೀಲಿಸಿ ತತ್ಕ್ಷಣ ಹಣವನ್ನು ಬಿಲ್. ಆತ್ಮೀಯರೇ,
ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನೋಡಿ. ವಂದನೆಗಳು.